ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ. ಹೊಸ್ದಾಗಿ ಮಾಡೋರು ಕೂಡ ತುಂಬ ಈಸಿಯಾಗಿ ರವೆ ಉಂಡೆನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲಿರೋದ್ರಿಂದ ನೈವೇದ್ಯಕ್ಕೆ ಕುಂಕುಮ ಬಂದವ್ರಿಗೆ ಕೊಡೋಕ್ಕೆ ಎಲ್ರಿಗೂ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು 2 ಸ್ಪೂನ್ ತುಪ್ಪನ ಸೇರಿಸ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಎರಡು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿನ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಣ ದ್ರಾಕ್ಷಿನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಬೌಲ್ ಅಳತೆಯಲ್ಲಿ 1 ಬೌಲ್ ರವೆ ಸೇರಿಸ್ಕೊಂಡು ಉರಿನ ಸಿಮ್ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ. ರವೆ ತುಪ್ಪದಲ್ಲಿ ಘಮ ಪರಿಮಳ ಬರೋ ತನಕ ಹುರ್ಕೊಳ್ಳಿ. ಉರಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು, ಸಿಮ್ಮಲ್ಲೇ ಇಟ್ಕೊಂಡು ಒಂದು 10 ರಿಂದ 12 ನಿಮಿಷ ಹುರ್ಕೋಬೇಕಾಗುತ್ತೆ. ರವೆನ ಯಾವ ಬೌಲಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಒಣ ಕೊಬ್ಬರಿನ ಸಹ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸಿಪ್ಪೆ ಏನೂ ತೆಗೆದಿಲ್ಲ, ಹಾಗೆ ತುರಿದು ಪೌಡ್ರ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೇಲ್ಗಡೆ ಸಿಪ್ಪೆ ತೆಗೆದು ಸೇರಿಸ್ಕೋಬೋದು. ಇವಾಗ ರವೆ ಜೊತೆ ಕೊಬ್ಬರಿನೂ ಸಹ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಏಲಕ್ಕಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆನೂ ಸೇರಿಸ್ಕೊಂಡು 1-2 ನಿಮಿಷ ಹುರ್ಕೋಬೇಕಾಗುತ್ತೆ. ಸಕ್ಕರೆ ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ರವೆ ಯಾವ ಬೌಲಲ್ಲಿ ತೊಗೊಂಡಿದ್ದೆ ಆ ಬೌಲಲ್ಲಿ 1/4 ಕಪ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಅಳತೆ ಕರೆಕ್ಟಾಗಿ ಹಾಕಬೇಕಾಗುತ್ತೆ. 1 ಬೌಲ್ ರವೆಗೆ 1/4 ಕಪ್ ಹಾಲನ್ನ ಸೇರಿಸ್ಕೊಂಡು 1/4 ಕಪ್ ಹಾಲು ಸೇರಿಸ್ಕೊಂಡ್ರೆ ಅಳತೆ ಕರೆಕ್ಟಾಗಿ ಬರುತ್ತೆ. ಸ್ಟವ್ನ ಆರಿಸಿ ಹಾಲನ್ನ ಹಾಕಬೇಕಾಗುತ್ತೆ. ಸ್ಟವ್ ಆನಲ್ಲೇ ಇದ್ದರೆ ರವೆ ಎಲ್ಲ ಅರಳಿ ಉಪ್ಪಿಟ್ಟಿನ ಥರ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಟವ್ನ ಆನಲ್ಲಿಟ್ಟು ಹಾಲು ಹಾಕಬೇಡಿ, ಆಫ್ ಮಾಡಿ ಹಾಲು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಪಾತ್ರನ ಕೆಳಗಿಟ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ. ನೋಡಿ, ಈ ಥರ 2 ಕೈಗಳ ಸಹಾಯದಿಂದ ಉಂಡೆ ಟೈಟ್ ಆಗೋ ಥರ ಬೆರಳುಗಳ ಸಹಾಯದಿಂದ ಕಟ್ಕೋಬೇಕಾಗುತ್ತೆ. ಆವಾಗ ಉಂಡೆಗಳು ಟೈಟಾಗಿ ನೀಟಾಗಿ ರೌಂಡ್ ಬರುತ್ತೆ. ನೋಡಿ, ಈ ರೀತಿಲಿ ಈ ಸೈಜಲ್ಲಿ ನಾನು ಉಂಡೆ ಕಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ದಪ್ಪ ಸಣ್ಣ ಮಾಡ್ಕೋಬೋದು. ಹೊಸದಾಗಿ ಅಡುಗೆ ಕಲಿಯೋರು ಕೂಡ ಈ ವಿಧಾನದಲ್ಲಿ ಮಾಡಿದರೆ ಕರೆಕ್ಟಾಗಿ ರವೆ ಉಂಡೆನ ಮಾಡ್ಬೋದು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನೋಡಿ, ಈ ವಿಧಾನದಲ್ಲಿ 1 ಬೌಲ್ ರವೆಗೆ 18 ರಿಂದ 20 ಉಂಡೆಗಳಾಗಿದ್ದಾವೆ. ಈ ವಿಧಾನದಲ್ಲಿ ಮಾಡೋದ್ರಿಂದ 8 ರಿಂದ 10 ದಿನ ಉಂಡೆಗಳು ರವೆ ಉಂಡೆಗಳು ಫ್ರೆಶ್ ಆಗಿರ್ತವೆ. ನೋಡಿ, ತುಂಬ ಸಾಫ್ಟಾಗಿರುವಂತಹ ರವೆ ಉಂಡೆ ರೆಡಿಯಾಗಿದ್ದಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.